ಆಮ್, ಯಾರಾದರೂ ಒಂದು ನ್ಯಾಯಾಲಯದ ದೃಶ್ಯವನ್ನು ಕಲ್ಪಿಸ್ಕೊಂಡ್ರೆ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ ಒಮ್ಮೆ ಯೋಚಿಸಿ. ಎತ್ತರದ ಪೀಠದಲ್ಲಿ ಕುಳಿತಿರೋ ಒಬ್ಬ ಕಠಿಣ ನ್ಯಾಯಾಧೀಶರು, ಆ ತಪ್ಪು ಒಪ್ಪಿಗೆಗಳ ವಾದವಿವಾದ, ಕಟಕಟೆಯಲ್ಲಿ ನಿಂತಿರೋ ಅಪರಾಧಿ. ಹೌದು, ಆ ಇಡೀ ವಾತಾವರಣವೇ ನಮ್ಮಲ್ಲಿ ಒಂದು ರೀತಿಯ ಭಯ, ಆತಂಕ ಹುಟ್ಟಿಸುತ್ತೆ ಅಲ್ವಾ? ಖಂಡಿತ. ಮತ್ತು ಅಂತಿಮವಾಗಿ ಸಿಗೋ ಒಂದು ಕಠಿಣ ಶಿಕ್ಷೆಯ ತೀರ್ಪು. ಆದರೆ ನಾವು ಆ ಕಠಿಣ ನ್ಯಾಯಾಧೀಶರ ಜಾಗದಲ್ಲಿ ನಮ್ಮ ಗಾಯಗಳಿಗೆ ಮದ್ದು ಹಚ್ಚುವ, ನಮ್ಮನ್ನ ಅರ್ಥ ಮಾಡ್ಕೊಳ್ಳುವ ಒಬ್ಬ ಕರುಣಾಮಯಿ ವೈದ್ಯರನ್ನ ಕಲ್ಪಿಸ್ಕೊಂಡ್ರೆ ಹೇಗಿರುತ್ತೆ? ಓಹೋ, ಇದು ತುಂಬಾನೇ ವಿಭಿನ್ನವಾದ ದೃಷ್ಟಿಕೋನ. ಹೌದು. ಇವತ್ತು ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಶುರುವಾಗೋದೇ ಇಂಥದ್ದೊಂದು ಬೆರಗುಗೊಳಿಸೋ ಪ್ರಶ್ನೆಯಿಂದ. ಇವತ್ತು ನಮ್ಮ ಮುಂದಿರೋ ಮೂಲ ವಸ್ತು ಇತಿಹಾಸದ ಅತ್ಯಂತ ಪ್ರಸಿದ್ಧ ಪಠ್ಯಗಳಲ್ಲಿ ಒಂದಾದ ಬೈಬಲ್ನ ಯೋಹಾನ 3ನೇ ಅಧ್ಯಾಯ 16ರಿಂದ 21ನೇ ವಾಕ್ಯಮಾಗ. ಈ ಪಠ್ಯದ ಬಗ್ಗೆ ಮಾತನಾಡುವಾಗ ನಾವು ಒಂದು ವಿಚಾರವನ್ನ ಸ್ಪಷ್ಟಪಡಿಸಬೇಕು. ಇದನ್ನ ಕೇವಲ ಒಂದು ನಿರ್ದಿಷ್ಟ ಧರ್ಮದ ನಂಬಿಕೆ ಅಂತ ಮಾತ್ರ ನೋಡಿದ್ರೆ ಇದರ ನಿಜವಾದ ಆಳ ನಮಗೆ ಅರ್ಥ ಆಗೋದಿಲ್ಲ ಗೊತ್ತಾ? ಕರೆಕ್ಟ್. ಅದೇ ನಮ್ಮ ಇಂದಿನ ಕಾರ್ಯಕ್ರಮದ ನಿಲುವು ಕೂಡ. ನಾವು ಇವತ್ತು ಈ ಮೂಲದಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನ ಬೆಂಬಲಿಸ್ತಿಲ್ಲ ಅಥವಾ ತಿರಸ್ಕರಿಸ್ತಿಲ್ಲ. ಹೌದು, ಸಂಪೂರ್ಣವಾಗಿ ತಟಸ್ಥ ನಿಲುವಿನಿಂದ, ಅಂದ್ರೆ ಇದರಲ್ಲಿರೋ ಮನೋವಿಜ್ಞಾನ, ಮನುಷ್ಯನ ಅಪರಾಧಿ ಪ್ರಜ್ಞೆ ಮತ್ತು ನೈತಿಕತೆಯ ದೃಷ್ಟಿಕೋನದಿಂದ ಮಾತ್ರ ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ನಿಜ. ಈ ಪಠ್ಯ ಮನುಷ್ಯನಿಗೆ ತನ್ನನ್ನು ತಾನು ಅರಿತುಕೊಳ್ಳೋಕೆ ಕೊಡುವ ಒಳನೋಟಗಳನ್ನ ಬಿಡಿಸಿಡುವುದೇ ನಮ್ಮ ಗುರಿ. ಈ ವಾಕ್ಯಭಾಗವನ್ನ ಇಡೀ ಸತ್ಯವೇದದ ಹೃದಯ ಅಂತ ಕರೆಯಲಾಗತ್ತೆ. ಇಲ್ಲಿ ಬರುವ ಅಗಾಪೆ ಅನ್ನೋ ಪ್ರೀತಿಯ ಪರಿಕಲ್ಪನೆ, ಬೆಳಕು ಮತ್ತು ಕತ್ತಲೆಯ ನಡುವಿನ ಮಾನಸಿಕ ಹೋರಾಟ, ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ಖಂಡಿತ, ಶುರು ಮಾಡೋಣ. ಮೂಲ ಪಠ್ಯವು ಯೇಸುವನ್ನು ಅಥವಾ ದೇವರನ್ನು ತೀರ್ಪು ನೀಡುವ ನ್ಯಾಯಾಧೀಶನಂತೆ ನೋಡದೆ ಉದ್ಧಾರ ಮಾಡುವ ಒಬ್ಬ ವೈದ್ಯನಂತೆ ಯಾಕೆ ಚಿತ್ರಿಸುತ್ತೆ? ಅಂದ್ರೆ ಈ ಒಂದು ಐಡಿಯಾ ಶತಮಾನಗಳಿಂದ ಮನುಷ್ಯ ಕಟ್ಕೊಂಡಿದ್ದ ಶಿಕ್ಷಿಸುವ ದೇವರು ಅನ್ನೋ ಪರಿಕಲ್ಪನೆನೇ ಬುಡಮೇಲು ಮಾಡುತ್ತೆ ಅಲ್ವಾ? ಹೌದು. ಮನುಷ್ಯ ಯಾವಾಗ್ಲೂ ಅಧಿಕಾರವನ್ನ, ದೈವತ್ವವನ್ನ ಭಯದ ಜೊತೆಗೆ ತಳುಕು ಹಾಕೊಂಡಿದ್ದಾನೆ. ತಪ್ಪು ಮಾಡಿದ್ರೆ ಮೇಲಿನಿಂದ ಸಿಡಿಲು ಬೀಳುತ್ತೆ ಅನ್ನೋ ಕಲ್ಪನೆ ನಮ್ಮಲ್ಲಿದೆ. ಆದ್ರೆ ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯವೆಂದರೆ ಈ ಪಠ್ಯ ಆ ಇಡೀ ಚಿತ್ರಣವನ್ನೇ ಬದಲಾಯಿಸುತ್ತೆ. ಅಂದ್ರೆ ಆ ಭಯದ ಚಿತ್ರಣವನ್ನ ಬದಲಾಯಿಸುತ್ತೆ ಅಂತೀರಾ? ಹೌದು. ಇಲ್ಲಿ ಅಗಾಪೆ ಪ್ರೀತಿಯ ಪರಿಕಲ್ಪನೆ ಬರುತ್ತೆ. ಪಠ್ಯದಲ್ಲಿ ದೇವರು ಈ ಲೋಕವನ್ನು ಪ್ರೀತಿಸಿದ್ದು ಕೇವಲ ಮಾತಿನಿಂದಲ್ಲ, ಬದಲಾಗಿ ಅತ್ಯಂತ ಅಮೂಲ್ಯವಾದದ್ದನ್ನ, ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆಯುವ ಮೂಲಕ ಅಂತ ಹೇಳಲಾಗಿದೆ. ಈ ಅಗಾಪೆ ಅನ್ನೋ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಬಹಳ ಆಳವಾದ ಅರ್ಥವಿದೆ ನೋಡಿ. ಇಲ್ಲಿ ವಿಷಯ ನಿಜವಾಗ್ಲೂ ಅತ್ಯಂತ ಕುತೂಹಲಕಾರಿಯಾಗ್ತಾ ಇದೆ. ನಾವು ದಿನನಿತ್ಯ ನೋಡೋ ಪ್ರೀತಿಗೂ ಈ ಅಗಾಪೆ ಪ್ರೀತಿಗೂ ಏನಿರ್ಬೋದು ವ್ಯತ್ಯಾಸ? ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಪ್ರೀತಿ ಅಂತ ತಕ್ಷಣ ತಾಯಿಯ ಪ್ರೀತಿ ಅಂತ ಉದಾಹರಣೆ ಕೊಡ್ತೀವಲ್ವಾ? ತಾಯಿ ತನ್ನ ಮಗುವಿಗಾಗಿ ನಿದ್ದೆ, ಆಸೆ ಎಲ್ಲವನ್ನೂ ತ್ಯಾಗ ಮಾಡ್ತಾಳೆ. ಇದು ನಿಸ್ವಾರ್ಥ ಪ್ರೀತಿ ಅಲ್ವಾ? ಹೌದು, ತಾಯಿಯ ಪ್ರೀತಿ ನಿಸ್ವಾರ್ಥವೇ. ಆದರೆ ಆ ಪ್ರೀತಿಯಲ್ಲೂ ಒಂದು ಸಣ್ಣ ಮಿತಿ ಇರುತ್ತೆ. ಅಥವಾ ಆ ಮಗು ತನ್ನದೇ ರಕ್ತ ಅನ್ನೋ ಒಂದು ಕಾರಣ ಇರುತ್ತೆ ಅಲ್ವಾ? ಮನುಷ್ಯರ ನಡುವಿನ ಪ್ರೀತಿ ಎಷ್ಟೇ ನಿಸ್ವಾರ್ಥ ಅನಿಸಿದ್ರೂ ಎಲ್ಲೋ ಒಂದು ಕಡೆ ಅದಕ್ಕೊಂದು ಷರತ್ತಿರುತ್ತೆ. ನಾನು ನಿನಗೆ ಇಷ್ಟೊಂದು ಮಾಡಿದ್ದೀನಿ, ನೀನು ಕನಿಷ್ಠ ಪಕ್ಷ ನನ್ನನ್ನ ಗೌರವಿಸಬೇಕು ಅನ್ನೋ ಒಂದು ನಿರೀಕ್ಷೆ. ನಿಖರವಾಗಿ. ಆದ್ರೆ ಅಗಾಪೆ ಅಂದ್ರೆ ಯಾವುದೇ ಪ್ರತಿಯನ್ನು, ಯಾವುದೇ ನಿರೀಕ್ಷೆಯನ್ನು ಬಯಸದ ಸಂಪೂರ್ಣವಾದ ಷರತ್ತುಗಳಿಲ್ಲದ ಪ್ರೀತಿ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ತಾಯಿಯ ಪ್ರೀತಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಗೊತ್ತಾ? ಅಂದ್ರೆ ಹೇಗಿರುತ್ತೆ ಆ ಪ್ರೀತಿ? ಹೀಗೆ ಊಹಿಸ್ಕೊಳ್ಳಿ, ಒಬ್ಬ ವ್ಯಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡೋಕ್ ಪ್ರಯತ್ನ ಪಡ್ತಾನೆ, ನಿಮ್ಗೆ ಅನ್ಯಾಯ ಮಾಡ್ತಾನೆ. ಆತ ನಿಮ್ಮ ಬಳಿ ಬಂದು ಕ್ಷಮೆಯನ್ನೂ ಕೇಳುವುದಿಲ್ಲ. ಆದರೂ ಆ ವ್ಯಕ್ತಿಯ ಬಗ್ಗೆ ದ್ವೇಷ ಸಾಧಿಸದೆ ಆತನ ಒಳಿತಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಡ್ತೀರಲ್ಲ, ಅದು ಅಗಾಪೆ. ವಾವ್, ಇದು ಕೇಳೋಕೆ ಬಹಳ ಅದ್ಭುತವಾಗಿದೆ. ಅಂದ್ರೆ ಶತ್ರುವನ್ನ ಪ್ರೀತಿಸುವ ಮಟ್ಟದ ತ್ಯಾಗ. ಹೌದು, ಈ ಮಟ್ಟದ ರಾಡಿಕಲ್ ಆದ ನಿಸ್ವಾರ್ಥವಾದ ತ್ಯಾಗವನ್ನೇ ಈ ಪಠ್ಯ ವಿವರಿಸ್ತಾ ಇರೋದು. ಮೂಲದ ಪ್ರಕಾರ ಕ್ರಿಶ್ಚಿಯನ್ ಧರ್ಮದ ಲೆಂಟ್ ಕಾಲದ ಉಪವಾಸ, ಶಿಲುಬೆಯ ಮೇಲಿನ ಯಾತನೆ, ಇವೆಲ್ಲದರ ಹಿಂದಿರುವುದೇ ಈ ಅಗಾಪೆ ಪ್ರೀತಿ. ಆದ್ರೆ ಒಂದ್ ನಿಮಿಷ, ನಾವು ಮನುಷ್ಯರು,
ನಮ್ಮ ಮನಸ್ಸು ಯಾವಾಗಲೂ ವ್ಯವಹಾರಿಕ ಲೆಕ್ಕಾಚಾರದಲ್ಲೇ ಕೆಲಸ ಮಾಡುತ್ತೆ ಅಲ್ವಾ? ಸಹಜವಾಗಿ. ಅಂಗಡಿಗೆ ಹೋದ್ರೆ ಇಷ್ಟು ಹಣ ಕೊಟ್ರೆ ಇಷ್ಟು ವಸ್ತು ಸಿಗುತ್ತೆ. ಸಂಬಂಧಗಳಲ್ಲೂ ಅಷ್ಟೇ, ನಾವು ಪ್ರೀತಿ ಕೊಟ್ರೆ ಪ್ರೀತಿ ಸಿಗಬೇಕು ಅಂತ ಲೆಕ್ಕ ಹಾಕ್ತೀವಿ. ಹೀಗಿರುವಾಗ ಮನುಷ್ಯರಾದ ನಾವು ನಿಜವಾಗಿಯೂ ಯಾವುದೇ ಪ್ರತಿಯನ್ನು ಬಯಸದೆ ಪ್ರೀತಿಸುವ ಈ ಲೆವೆನ್ನ ತ್ಯಾಗವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ? ಮೂಲ ಪಠ್ಯ ಇದರ ಬಗ್ಗೆ ಏನು ಹೇಳುತ್ತೆ? ನೋಡಿ, ಈ ಪ್ರಶ್ನೆಯೇ ಈ ಪಠ್ಯದ ತಿರುಳು. ಮೂಲವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಈ ಅನಂತ ಪ್ರೀತಿಯನ್ನ ನಮ್ಮ ಸೀಮಿತ ಬುದ್ಧಿಯಿಂದ ಅಳೆಯೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ನಾವು ಬಾಹ್ಯವಾಗಿ ಮಾಡುವ ಧಾರ್ಮಿಕ ಆಚರಣೆಗಳು, ಅಂದ್ರೆ ಕೇವಲ ಊಟ ಬಿಟ್ಟು ಮಾಡುವ ಉಪವಾಸ ಅಥವಾ ಯಾರಿಗೋ ಮಾಡುವ ಸ್ವಲ್ಪ ದಾನ, ಈ ಅಪಾರವಾದ ಪ್ರೀತಿಯ ಮುಂದೆ ಅತ್ಯಂತ ಸಣ್ಣದು ಅಂತ ಮೂಲ ಪ್ರತಿಪಾದಿಸುತ್ತೆ. ಅಂದ್ರೆ ಆಚರಣೆಗಳಿಗಿಂತ ಆ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಂತ. ಹೌದು. ನಿಜವಾದ ಭಕ್ತಿ ಇರೋದು ಆಚರಣೆಗಳಲ್ಲಿ ಅಲ್ಲ, ಬದಲಾಗಿ ನಮ್ಮನ್ನು ಷರತ್ತುಗಳಿಲ್ಲದೆ ಪ್ರೀತಿಸುವ ಆ ಅಗಾಪೆ ಶಕ್ತಿಯನ್ನ ಆಳವಾಗಿ ಅರಿತುಕೊಳ್ಳೋದ್ರಲ್ಲಿ. ಈ ಅರಿವೇ ನಮ್ಮನ್ನ ಒಳಗಿನಿಂದ ಬದಲಾಯಿಸುತ್ತೆ. ಸರಿ, ಇಲ್ಲಿಗೊಂದು ವಿಷಯ ಸ್ಪಷ್ಟವಾಯಿತು. ಷರತ್ತುಗಳಿಲ್ಲದ ಅನಂತವಾದ ಪ್ರೀತಿ ಅಂದ್ರೆ ಏನು ಅಂತ. ಆದರೆ ನಾವಾಗಲೇ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಪಠ್ಯದ ಮುಂದಿನ ಭಾಗದಲ್ಲಿ ತೀರ್ಪು ಅಥವಾ ಜಜ್ಮೆಂಟ್ ಬಗ್ಗೆ ಪ್ರಸ್ತಾಪ ಬರುತ್ತೆ. ಇದೇ ನನಗೆ ಅರ್ಥವಾಗದ ದೊಡ್ಡ ವಿರೋಧಾಭಾಸ. ಯಾವ ರೀತಿಯ ವಿರೋಧಾಭಾಸ? ಒಂದೆಡೆ ನೀವು ಷರತ್ತುಗಳಿಲ್ಲದ ಅನಂತ ಪ್ರೀತಿ ಅಂತೀರಿ, ಇನ್ನೊಂದೆಡೆ ತೀರ್ಪು, ಶಿಕ್ಷೆ ಅಂತೀರಿ. ಪ್ರೀತಿ ಇರೋ ಕಡೆ ನ್ಯಾಯಾಲಯದ ತೀರ್ಪಿನ ಮಾತು ಬರುತ್ತೆ? ದೇವರು ಅಷ್ಟು ಕರುಣಾಮಯಿ ಆಗಿದ್ದರೆ ಈ ಶಿಕ್ಷೆಯನ್ನೋ ಪರಿಕಲ್ಪನೆ ಯಾಕಿರ್ಬೇಕು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಇದು ಮೇಲ್ನೋಟಕ್ಕೆ ಕಾಣೋ ವಿರೋಧಾಭಾಸವೇ ಸರಿ. ಆದರೆ ಇದರ ಹಿಂದಿರುವ ತರ್ಕವನ್ನ ಅರ್ಥ ಮಾಡ್ಕೊಂಡ್ರೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೇಗದು? ಮೂಲ ಪಠ್ಯ ಹೇಳುವ ಪ್ರಕಾರ ಯೇಸು ಲೋಕಕ್ಕೆ ಬಂದದ್ದು ತೀರ್ಪು ನೀಡುವ ನ್ಯಾಯಾಧೀಶನಾಗಿ ಅಲ್ಲ, ಬದಲಾಗಿ ಉದ್ಧಾರ ಮಾಡುವ ವೈದ್ಯನಾಗಿ ಮತ್ತು ರಕ್ಷಕನಾಗಿ ಅಂತ ನಾವು ಮೊದಲೇ ಹೇಳಿದೆವು. ಅಂದ್ರೆ ದೇವರು ಯಾರನ್ನೂ ನರಕಕ್ಕೆ ತಳ್ಳುವುದಿಲ್ಲ. ಆತ ಶಿಕ್ಷೆ ನೀಡಲು ಕಾಯುತ್ತಿರುವ ಪೊಲೀಸ್ ಅಲ್ಲ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ತೀರ್ಪು ಬರೋದು ಎಲ್ಲಿಂದ? ಮನುಷ್ಯ ಶಿಕ್ಷೆಗೆ ಗುರಿಯಾಗೋದು ಹೇಗೆ? ಯಾರು ಆ ಶಿಕ್ಷೆ ಕೊಡೋದು? ಆ ಶಿಕ್ಷೆಯನ್ನ ಮನುಷ್ಯ ತನಗೆ ತಾನೇ ಕೊಟ್ಟುಕೊಳ್ತಾನೆ. ತನಗೆ ತಾನೇ? ಹೌದು. ಪಠ್ಯ ಇದನ್ನ ಸ್ವಯಂ ವಿಧಿಸಿಕೊಂಡ ತೀರ್ಪು ಅಂತ ಕರೆಯುತ್ತೆ. ಅಂದ್ರೆ ಬೆಳಕು ಜಗತ್ತಿಗೆ ಬಂದಾಗ ಮನುಷ್ಯ ಆ ಬೆಳಕನ್ನ ಬೇಡವೆನ್ನು ನಿರಾಕರಿಸಿ ತಾನಾಗಿಯೇ ಕತ್ತಲೆಯ ಹಾದಿಯನ್ನ ಆರಿಸಿಕೊಳ್ತಾನಲ್ಲ, ಆ ಆಯ್ಕೆಯೇ ಅವನಿಗೆ ಅವನೇ ಕೊಟ್ಟುಕೊಳ್ಳುವ ಶಿಕ್ಷೆ. ಓಹೋ! ದೇವರು ಶಿಕ್ಷಿಸುವುದಿಲ್ಲ. ಮನುಷ್ಯನ ಸ್ವಂತ ನೈತಿಕ ಆಯ್ಕೆಯೇ ಅವನನ್ನು ದೇವರಿಂದ ಅಥವಾ ಆ ಅನಂತ ಪ್ರೀತಿಯಿಂದ ದೂರ ಮಾಡುತ್ತೆ. ಕತ್ತಲೆಯಲ್ಲಿ ದುಷ್ಕೃತ್ಯಗಳು ಅಡಗಿರ್ತವೆ. ತಪ್ಪು ಮಾಡುವನಿಗೆ ಬೆಳಕು ಅಂದ್ರೆ ಆಗೋದಿಲ್ಲ. ಇದನ್ನ ನಾನು ನಮ್ಮ ದೈನಂದಿನ ಸೈಕಾಲಜಿಗೆ ಕನೆಕ್ಟ್ ಮಾಡಿ ನೋಡೋಕೆ ಪ್ರಯತ್ನ ಪಡ್ತೀನಿ. ಇದನ್ನ ಹೀಗೆ ಯೋಚಿಸಿ. ನೀವು ಬಹಳ ಇಷ್ಟಪಟ್ಟು ಒಂದು ಶುಭ್ರವಾದ ಬಿಳಿ ಬಟ್ಟೆ ಧರಿಸಿದ್ದೀರಿ ಅಂತ ಇಟ್ಕೊಳ್ಳಿ. ಸರಿ. ಎಲ್ಲೋ ಹೋಗುವಾಗ ಅಕಸ್ಮಾತ್ವಾಗಿ ಅದರ ಮೇಲೆ ದೊಡ್ಡೊಂದು ಕಾಫಿ ಕಲೆ ಬೀಳುತ್ತೆ. ಈಗ ನಿಮ್ಗೆ ಆ ಕಲೆ ಯಾರಿಗಾದ್ರೂ ಕಂಡ್ರೆ ಅವಮಾನ ಆಗುತ್ತೆ ಅನ್ನೋ ಅಳುಕು ಶುರುವಾಗುತ್ತೆ. ಹೌದು, ಯಾರಿಗೂ ಕಾಣಬಾರ್ದು ಅಂತ ಮುಚ್ಚಿಡ್ತೀವಿ. ಕರೆಕ್ಟ್. ಆ ಕಲೆ ಯಾರಿಗೂ ಕಾಣಬಾರದೆಂದು ನೀವೊಂದು ಕಟ್ಲು ಕೋಣೆಯಲ್ಲೋಗಿ ಕುಳಿತುಕೊಳ್ತೀರಿ. ಆಗ ಯಾರೋ ಒಬ್ಬ ಸ್ನೇಹಿತ ನಿಮ್ಗೆ ಸಹಾಯ ಮಾಡೋಣ ಅಂತ ಬಂದು ಆ ಕೋಣೆಯ ದೀಪ ಹಚ್ಚಲು ಹೋದ್ರೆ ನೀವು ಆ ದೀಪ ಹಚ್ಚುವವರ ಮೇಲೆಯೇ ರೇಗಾಡ್ತೀರಿ. ದೀಪ ಹಚ್ಚಬೇಡ ಅಂತ ಗಲಾಟೆ ಮಾಡ್ತೀರಿ. ಖಂಡಿತ. ಯಾಕಂದ್ರೆ ಕಲೆ ಕಾಣಿಸ್ಬಿಡುತ್ತೆ. ಹೌದು. ಇಲ್ಲಿ ದೀಪ ಹಚ್ಚುವವರು ಶತ್ರುಗಳಲ್ಲ, ಆ ದೀಪವೂ ಶತ್ರುವಲ್ಲ. ಆದ್ರೆ ಬೆಳಕು ಬಿದ್ರೆ ತನ್ನ ಮೇಲಿರೋ ಕಲೆ, ಅಂದ್ರೆ ತನ್ನ ಪಾಪ ಅಥವಾ ದುಷ್ಕೃತ್ಯ ಜಗತ್ತಿಗೆ ಬಯಲಾಗುತ್ತೆ ಅನ್ನೋ ಒಳಗಿನ ಭಯ ಆ ವ್ಯಕ್ತಿಯನ್ನ ಕತ್ಲೆಲಿರುವಂತೆ ಮಾಡುತ್ತೆ, ಬೆಳಕನ್ನ ವಿರೋಧಿಸುವಂತೆ ಮಾಡುತ್ತೆ ಅಲ್ವಾ? ಅತ್ಯದ್ಭುತವಾದ ಹೋಲಿಕೆ ಇದು. ಈ ಉದಾಹರಣೆ ಪಠ್ಯದ ತಿರುಳನ್ನ ಕರಾರುವಾಗಿ ಬಿಡಿಸಿಡುತ್ತೆ. ಆ ಕಾಫಿ ಕಲೆ ಅನ್ನೋದು ನಮ್ಮ ನೈತಿಕ ದೌರ್ಬಲ್ಯಗಳು, ನಮ್ಮ ತಪ್ಪುಗಳು. ಮತ್ತು ಆ ಕತ್ತಲು? ಆ ಕತ್ತಲು ಅನ್ನೋದು ಆ ತಪ್ಪುಗಳನ್ನ ಮುಚ್ಚಿಡೋಕೆ ನಾವು ಬಳಸುವ ಸುಳ್ಳುಗಳು, ಮುಖವಾಡಗಳು. ಕತ್ತಲೆಯಲ್ಲಿ ನಮ್ಮ ತಪ್ಪುಗಳನ್ನ ಮುಚ್ಚಿಡೋದು ಬಹಳ ಸುಲಭ. ಅದು ನಮಗೊಂದು ರೀತಿಯ ಸುಳ್ಳು ಸುರಕ್ಷತೆಯನ್ನ ಕೊಡುತ್ತೆ. ಹೆಂಗೊತ್ತಾ? ಆದ್ರೆ ಬೆಳಕು ಅಂದ್ರೆ ಸತ್ಯ. ಬೆಳಕು ಸ್ಪಷ್ಟತೆಯನ್ನ ತರುತ್ತೆ. ಆದ್ರೆ ಅದೇ ಸಮಯದಲ್ಲಿ ಅದು ನಮ್ಮ ಎಲ್ಲಾ ನ್ಯೂನತೆಗಳನ್ನ, ಬೂಟಾಟಿಕೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಬೆತ್ತಲೆ ಮಾಡುತ್ತೆ. ಪಠ್ಯ ಇದನ್ನೇ ಬಹಳ ಮಾರ್ಮಿಕವಾಗಿ ಹೇಳೋದು. ಕೇಡನ್ನು ಮಾಡುವನಿಗೆ ಬೆಳಕೆಂದ್ರೆ ಆಗುದು,
ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ ಅಂತ. ಅಂದ್ರೆ ನಾವು ಬೇರೆಯವರಿಂದ ತಪ್ಪಿಸ್ಕೊಳ್ಳೋಕೆ ಕತ್ತಲಲ್ಲಿ ಅಡಗಿಕೊಳ್ತೀವಿ ಅಂತ ಅಂದ್ಕೊಳ್ತೀವಿ, ಆದ್ರೆ ವಾಸ್ತವದಲ್ಲಿ ನಮಗೆ ನಾವೇ ಒಂದು ಜೈಲಿನ ಕಟ್ಕೊಳ್ತಾ ಇದ್ದೀವಿ ಎಂತಾಯ್ತು. ಭಯ ಮತ್ತು ಕತ್ತಲೆಯ ಸುರಕ್ಷಿತ ಭಾವವನ್ನು ಆರಿಸಿಕೊಳ್ಳುವ ನಮ್ಮದೇ ಆಯ್ಕೆಯ ನೇರ ಪರಿಣಾಮ. ಇದು ನಿಜಕ್ಕೂ ನಮ್ಮನ್ನ ಬೆಚ್ಚಿ ಬೀಳಿಸುವಂತ ಸತ್ಯ. ದೇವರು ಕೈಯಲ್ಲಿ ದೊಂಡೆ ಹಿಡಿದು ಕಾಯ್ತಾ ಇಲ್ಲ. ನಮ್ಮ ಕರ್ಮಗಳೇ, ನಮ್ಮ ಆಯ್ಕೆಗಳೇ ನಮ್ಗೆ ಜೈಲನ್ನ ಸೃಷ್ಟಿ ಮಾಡ್ತಾ ಇವೆ ಅನ್ನೋದು ಸ್ಪಷ್ಟವಾಯಿತು. ಹೌದು. ಸರಿ, ಕತ್ತಲೆಯಲ್ಲಿ ಅಡಗಿಕೊಳ್ಳುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆ ಕಾಫಿ ಕಲೆಯನ್ನ ಮುಚ್ಚಿಡೋದು ಸುಲಭ. ಆದರೆ ಈ ಕತ್ತಲೆಯ ಮೋಹದಿಂದ ಹೊರಬಂದು ಸತ್ಯದ ಬಳಕಿನತ್ತ ಹೆಜ್ಜೆ ಹಾಕುವುದು, ಆ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ಹೇಗೆ? ಅದರ ಹಿಂದಿರುವ ಪ್ರಕ್ರಿಯೆ ಏನು? ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದರೆ ಇಲ್ಲಿ ಪಾಲನಾ ಅನ್ವಯ ಅಂದ್ರೆ ಪಾಸ್ಕರಲ್ ಅಪ್ಲಿಕೇಶನ್ ಬರುತ್ತೆ. ಈ ಪಠ್ಯದ ಆಧಾರದ ಮೇಲೆ ಪವಿತ್ರ ಪಾಪ ನಿವೇದನೆ ಅಥವಾ ಕನ್ಫೆಷನ್ ಎಂಬ ಪ್ರಕ್ರಿಯೆಯನ್ನ ಮೂಲ ವಿವರಿಸುತ್ತೆ. ಕನ್ಫೆಷನ್ ಅಂದ್ರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು. ಇದು ಮನುಷ್ಯರನ್ನ ಈ ಬೆಳಕಿನ ಕಡೆಗೆ ಕರೆತರುವ ಒಂದು ಸೇತುವೆ ಇದ್ದಂತೆ. ಈ ಪಾಪ ನಿವೇದನೆ ಮಾಡಿದ್ರೆ ಆ ಕತ್ತಲೆಯಿಂದ ಹೊರಬರೋಕೆ ಹೇಗ್ ಸಾಧ್ಯ? ಇದರ ಹಿಂದಿನ ಮೆಕ್ಯಾನಿಸಮ್ ಏನು? ನೋಡಿ, ಒಂದು ತಪ್ಪನ್ನ, ಒಂದು ರಹಸ್ಯವನ್ನ ನಾವು ನಮ್ಮ ಒಳಗೆ ಇಟ್ಕೊಂಡಾಗ ಅದು ಕತ್ತಲೆಯಲ್ಲಿ ಬೆಳೆಯುವ ಫಂಗಸ್ ತರ ನಮ್ಮ ಮನಸ್ಸನ್ನ ಕೊರೆಯುತ್ತಾ ಇರುತ್ತೆ. ಆ ರಹಸ್ಯಕ್ಕೆ ನಮ್ಮ ಮೇಲೆ ಒಂದು ರೀತಿಯ ಅಧಿಕಾರ ಇರುತ್ತೆ. ಆದ್ರೆ ಯಾವಾಗ ನಾವು ಆ ತಪ್ಪನ್ನ ಬಾಯ್ಬಿಟ್ಟು ಹೇಳ್ತೀವೋ, ಆ ಕನ್ಫೆಷನ್ ಮಾಡ್ಕೊಳ್ತೀವೋ, ಆಗ ನಾವು ಆ ತಪ್ಪನ್ನ ಕತ್ತಲೆಯಿಂದ ತೆಗೆದು ಬೆಳಕಿಗೆ ತರ್ತಾ ಇದ್ದೀವಿ ಅಂತ ಅರ್ಥ. ಓಹೋ, ಅಂದ್ರೆ ರಹಸ್ಯವನ್ನ ಒಡೆಯೋದು. ಹೌದು. ಯಾವಾಗ ಒಂದು ವಸ್ತು ಬೆಳಕಿಗೆ ಬರುತ್ತೋ ಆಗ ಅದರ ಹಿಂದಿದ್ದ ಭಯ, ಆ ರಹಸ್ಯದ ಶಕ್ತಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಸತ್ಯಸಂಧನಾದವನು ಬೆಳಕಿನ ಕಡೆಗೆ ಬರ್ತಾನೆ, ಏಕೆಂದ್ರೆ ತಾನು ಮಾಡುವುದು ದೇವರಿಗೆ ಮೆಚ್ಚಿಗೆ ಆದದ್ದು ಎಂಬ ಆಂತರಿಕ ಧೈರ್ಯ ಅವನಿಗಿರುತ್ತೆ. ಮುಚ್ಚಿಡುವ ಬದಲು ತೆರೆದಿಡುವುದೇ ಗುಣಮುಖರಾಗುವ ಮೊದಲ ಹೆಜ್ಜೆ. ಆದ್ರೆ ಒಂದ್ ನಿಮಿಷ, ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಖಂಡಿತ ಹೇಳಿ. ಬೆಳಕಿನ ಮಕ್ಕಳಾಗಿ ಬದುಕುವುದು ಶ್ರೇಷ್ಠ ಅಂತ ಮೂಲ ಹೇಳ್ತದೆ. ಪಾಪ ನಿವೇದನೆ ಮಾಡಿದ್ರೆ ಒಳಗಿನ ಭಯ ಹೋಗುತ್ತೆ ಅಂತಾನು ನೀವು ವಿವರಿಸ್ತೀರಿ. ಆದರೆ ವಾಸ್ತವದಲ್ಲಿ ನಾವು ಬದುಕ್ತಾ ಇರೋ ಸಮಾಜದಲ್ಲಿ ಸಂಪೂರ್ಣ ಪಾರದರ್ಶಕವಾಗಿ ಬದುಕುವುದಷ್ಟು ಸುಲಭನಾ? ಅದು ಸ್ವಲ್ಪ ಕಷ್ಟವೇ. ಅದೇ ತಾನೇ. ನಾವು ನಮ್ಮ ಎಲ್ಲಾ ದೌರ್ಬಲ್ಯಗಳನ್ನ, ನಮ್ಮ ಹಿಂದಿನ ತಪ್ಪುಗಳನ್ನ ಜಗತ್ತಿಗೆ ಪ್ರದರ್ಶಿಸಿದರೆ, ಸಮಾಜದಲ್ಲಿ ಪಾರದರ್ಶಕವಾಗಿ ಬದುಕುವುದು ಅಂದ್ರೆ ನಮ್ಮ ದೌರ್ಬಲ್ಯಗಳನ್ನ ಪ್ರದರ್ಶಿಸಿದಂತೆ ಅಲ್ವೇ? ಜನ ನಮ್ಮನ್ನ ಜಡ್ಜ್ ಮಾಡಲ್ವಾ? ಹೌದು, ಸಮಾಜ ಜಡ್ಜ್ ಮಾಡುತ್ತೆ. ಹಾಗಿದ್ದಾಗ ಈ ಕ್ರೂರವಾದ ಜಗತ್ತಿನಲ್ಲಿ ಸುಲಭವಾದ ಕತ್ತಲೆಯ ಹಾದಿಯನ್ನು ಬಿಟ್ಟು ಕಷ್ಟವಾದರೂ ಈ ಪಾರದರ್ಶಕತೆಯ ಹಾದಿಯನ್ನು ಆರಿಸಿಕೊಳ್ಳಲು ಸಾಮಾನ್ಯ ಮನುಷ್ಯನಿಗೆ ಯಾವ ಪ್ರೇರಣೆ ಸಾಕು? ಯಾಕೆ ಅವನು ರಿಸ್ಕ್ ತೆಗೆದುಕೊಳ್ಬೇಕು? ನೀವ್ ಕೇಳಿದ ಈ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನನ್ನೂ ಕಾಡುವಂತಹದ್ದು. ಮುಖವಾಡಗಳು ಸಮಾಜದಲ್ಲಿ ಬದುಕಲು ಸುಲಭದ ದಾರಿ ಮಾಡಿಕೊಡುತ್ತವೆ. ಕತ್ತಲೆ ನಮ್ಗೆ ತಾತ್ಕಾಲಿಕ ರಕ್ಷಣೆಯನ್ನ ನೀಡುತ್ತೆ ಅನ್ನೋದು ಕಟುವಾಸ್ತವವೇ. ಆದ್ರೆ ಈ ಮೂಲ ಪಠ್ಯ ಒದಗಿಸುವ ಅತಿದೊಡ್ಡ ಪ್ರೇರಣೆಯೆಂದರೆ ಆಂತರಿಕ ವಿಮೋಚನೆ. ಆಂತರಿಕ ವಿಮೋಚನೆ, ಇಂಟರ್ನಲ್ ಲಿಬರೇಷನ್. ಹೌದು, ನೀವು ಹೇಳಿದ ಹಾಗೆ ಮುಖವಾಡ ಹಾಕಿಕೊಳ್ಳೋದು ಸುಲಭ. ಆದ್ರೆ ಆ ಮುಖವಾಡವನ್ನ ಜೀವನ ಪೂರ್ತಿ ಕಾಯ್ದುಕೊಳ್ಳೋದು ಎಷ್ಟೊಂದು ಕಷ್ಟದ ಕೆಲಸ. ಒಮ್ಮೆ ಯೋಚಿಸಿ. ಎಲ್ಲಿ ನನ್ನ ಅಸಲಿ ಬಣ್ಣ ಬಯಲಾಗುತ್ತೋ, ಎಲ್ಲಿ ನನ್ನ ತಪ್ಪುಗಳು ಜನರಿಗೆ ಗೊತ್ತಾಗಿಬಿಡುತ್ತೋ ಅನ್ನೋ ನಿರಂತರ ಭಯದಲ್ಲೇ ಆತ ಬದುಕಬೇಕು. ಅದು ಮಾನಸಿಕವಾಗಿ ಅತ್ಯಂತ ದಣಿಸುವ ಪ್ರಕ್ರಿಯೆ. ಅಂದ್ರೆ ರಕ್ಷಣೆ ಅಂತ ನಾವು ಅಂದ್ಕೊಂಡಿರೋ ಕತ್ತಲೆಯೇ ನಮ್ಗೆ ಉಸಿರುಗಟ್ಟಿಸುವ ಜೈಲು ಆಗತ್ತ ಅಂತೀರಾ? ನಿಖರವಾಗಿ. ಆದ್ರೆ ಬೆಳಕಿಗೆ ಬಂದವನಿಗೆ, ಸತ್ಯವನ್ನ ಒಪ್ಪಿಕೊಂಡವನಿಗೆ ಮುಚ್ಚಿಡುವಂತಹುದು ಏನೂ ಇರೋದಿಲ್ಲ. ಸಮಾಜ ಟೀಕಿಸಬಹುದು, ಆದ್ರೆ ಅವನ ಒಳಗೆ ಆ ಭಯ ಇರೋದಿಲ್ಲ. ಆ ಸ್ವಾತಂತ್ರ್ಯ, ಆ ಧೈರ್ಯವೇ ಮನುಷ್ಯನನ್ನ ಬೆಳಕಿನತ್ತ ಸೆಳೆಯುವ ನಿಜವಾದ ಪ್ರೇರಣೆ. ವಾವ್, ಇದು ಬಹಳ ಆಳವಾದ ಮಾತು. ಹೌದು. ಪಠ್ಯದಲ್ಲಿ ಹೇಳುವಂತೆ ವಿಶ್ವಾಸವಿಡುವುದು ಎಂದರೆ ಕೇವಲ ಒಪ್ಪಿಕೊಳ್ಳುವುದಲ್ಲ, ಬದಲಾಗಿ ಆತನಂತೆ ಬದುಕುವುದು. ಮಾತು ಮತ್ತು ಕೃತ್ಯಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಈ ವಿಶ್ವಾಸದ ಸಂಕೇತ. ಆ ಅಗಾಪೆ ಪ್ರೀತಿಯ ಮೇಲೆ ನಂಬಿಕೆ ಇಟ್ರೆ ನಾನು ಎಷ್ಟೇ ತಪ್ಪು ಮಾಡಿದರೂ ನನ್ನನ್ನು ಅಪ್ಪಿಕೊಳ್ಳುವ ಒಂದು ಶಕ್ತಿಯಿದೆ ಅನ್ನೋ ಅಭಯ ಸಿಗುತ್ತೆ. ಆ ಅಭಯವೇ ಆತನೇ ಬೆಳಕಿನತ್ತ ಬರೋಕೆ ಶಕ್ತಿ ಕೊಡುತ್ತಲ್ವಾ? ಅಂದ್ರೆ ಬೆಳಕು ಕೇವಲ ನಮ್ಮ ತಪ್ಪುಗಳನ್ನ ಜಗತ್ತಿಗೆ ತೋರಿಸುವ ಸ್ಪಾಟ್ಲೈಟ್ ಅಲ್ಲ, ಅದು ನಮ್ಮನ್ನ ಆ ತಪ್ಪುಗಳನ್ನು ಮುಚ್ಚಿಡುವ ನಿರಂತರ ಭಯದಿಂದ ಮುಕ್ತಗೊಳಿಸುವ ಚಿಕಿತ್ಸೆ. ಹೌದು, ಸರಿಯಾಗಿ ಹೇಳಿದ್ರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಅಗಾಪೆ ಎಂಬ ಅನಂತ ಪ್ರೀತಿಯ ಪರಿಕಲ್ಪನೆಯನ್ನ ನೋಡಿದೆವು.
ತೀರ್ಪು ಎನ್ನುವುದು ದೇವರು ನೀಡುವ ಶಿಕ್ಷೆ ಅಲ್ಲ, ಬದಲಾಗಿ ಮನುಷ್ಯನೇ ಕತ್ತಲೆಯನ್ನು ಆರಿಸಿಕೊಳ್ಳುವ ಮೂಲಕ ವಿಧಿಸಿಕೊಳ್ಳುವ ಸ್ವಯಂ ಶಿಕ್ಷೆ ಅನ್ನೋದನ್ನ ಮೂಲ-ಪಠ್ಯದ ಆಧಾರದ ಮೇಲೆ ವಿಶ್ಲೇಷಿಸಿದೆವು. ಹೌದು, ಮತ್ತು ಸತ್ಯ ಪಾರದರ್ಶಕತೆಗಳ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡೆವು. ಖಂಡಿತ. ಮತ್ತು ಈ ಎಲ್ಲ ವಿಚಾರಗಳ ಪ್ರಸ್ತುತತೆ ಕೇವಲ ಒಂದು ಧಾರ್ಮಿಕ ಪಠ್ಯವಾಗಿ ಉಳಿಯದೆ ಮಾನವನ ಅಪರಾಧಿ ಪ್ರಜ್ಞೆ, ಜವಾಬ್ದಾರಿ ಮತ್ತು ಸುಲಭ ಕಠಿಣ ಆಯ್ಕೆಗಳ ನಡುವಿನ ನಮ್ಮ ನಿತ್ಯದ ಮಾನಸಿಕ ಹೋರಾಟಗಳನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಹೇಗೆ ಸಹಾಯ ಮಾಡ್ತದೆ ಎಂಬುದನ್ನು ನಾವು ನೋಡಿದೆವು. ನಿಜ. ನಾವು ಆರಂಭದಲ್ಲೇ ಮಾತನಾಡಿದ ವೈದ್ಯರ ಉದಾಹರಣೆಯನ್ನೇ ಮತ್ತೆ ತೆಗೆದುಕೊಳ್ಳುವುದಾದರೆ, ವೈದ್ಯರ ಬಳಿ ನಮ್ಮ ಕಾಯಿಲೆಯನ್ನ ಮುಚ್ಚಿಡುವುದರಲ್ಲಿ ಅರ್ಥವಿಲ್ಲ. ಸತ್ಯದ ಬೆಳಕು ಬಿದ್ದಾಗಲೇ ನಿಜವಾದ ಚಿಕಿತ್ಸೆ ಸಾಧ್ಯ. ಹೌದು, ಸತ್ಯದ ಹಾದಿ ಕಷ್ಟವಾದರೂ ಅದು ಕೊಡುವ ನೆಮ್ಮದಿ ಬಹಳ ದೊಡ್ಡದು. ಇವತ್ತಿನ ಈ ಚರ್ಚೆ ನಮ್ಮೆಲ್ಲರ ದೈನಂದಿನ ಬದುಕಿನ ಕೈಗನ್ನಡಿ ಇದ್ದಂತಿತ್ತು. ಆದರೆ ಕಾರ್ಯಕ್ರಮವನ್ನ ಮುಗಿಸುವ ಮುನ್ನ ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಪ್ರಶ್ನೆಯನ್ನ ಇಡಲು ಬಯಸ್ತೀನಿ. ಖಂಡಿತ, ಹೇಳಿ. ಮೂಲವು ಹೇಳುವಂತೆ ವಿಶ್ವಾಸವೆಂದರೆ ಕೇವಲ ಒಪ್ಪಿಕೊಳ್ಳುವುದಲ್ಲ, ಅದರಂತೆ ಬದುಕುವುದು. ಕತ್ತಲೆಯಿಂದ ಹೊರಬಂದು ಸತ್ಯದ ಬೆಳಕಿನತ್ತ ಹೆಜ್ಜೆ ಹಾಕುವುದು ಶ್ರೇಷ್ಠ. ಸರಿ, ಆದರೆ ಇಂದಿನ ಮಾಹಿತಿಯ ಅತಿಯಾದ ಹರಿವಿನ ಜಗತ್ತನ್ನ ಒಮ್ಮೆ ನೋಡಿ. ಇನ್ಫಾರ್ಮೇಷನ್ ಓವರ್ಲೋಡ್. ಹೌದು, ಇಲ್ಲಿ ಎಲ್ಲವನ್ನೂ ಬಯಲು ಮಾಡುವ ಬೆಳಕು ನಮ್ಗೆ ಬೇಕು ಎನಿಸಿದರೂ ನೂರಾರು ವಿಭಿನ್ನ ಸತ್ಯಗಳು ತಾವೇ ಆ ಬೆಳಕು ಎಂದು ನಮ್ಮನ್ನು ನಿರಂತರವಾಗಿ ಆಕರ್ಷಿಸುತ್ತಿವೆ. ಹೀಗಿರುವಾಗ ನಾವು ಯಾವ ಬೆಳಕಿನತ್ತ ಹೆಜ್ಜೆ ಹಾಕುತ್ತಿದ್ದೇವೆ ಎಂದು ನಿರ್ಧರಿಸುವುದು ಹೇಗೆ? ಯಾವುದು ನಿಜವಾದ ಜ್ಯೋತಿ ಮತ್ತು ಯಾವುದು ಕೇವಲ ಕಣ್ಣು ಕೋರೈಸುವ ಕೃತಕ ಬೆಳಕು ಅಂತ ಹುಡುಕುವುದು ಎಲ್ಲಿ? ಈ ಬಗ್ಗೆ ನೀವೇ ಒಮ್ಮೆ ಯೋಚಿಸಿ ನೋಡಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.